ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8776576567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಏಪ್ರಿಲ್ 27ರಂದು ಚಿಕ್ಕಬಳ್ಳಾಪುರ ಬಂದ್. ಕೃಷಿ ಪರಿಕರ ಮಾರಾಟಗಾರರ ಸಂಘದಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಕೃಷಿ ನೀತಿಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ಒತ್ತಾಯಿಸಿ ಹಾಗೂ ಮಾರಾಟಗಾರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹೊಸದಿಲ್ಲಿಯ ಭಾರತೀಯ ಕೃಷಿ ಪರಿಕರ ಮಾರಾಟಗಾರರ ಸಂಘದ ಕರೆ ಮೇರೆಗೆ ಏಪ್ರಿಲ್ 27ರಂದು ಸೋಮವಾರ ಜಿಲ್ಲೆಯಾದ್ಯಂತ ಕೃಷಿ ಪರಿಕರ ಮಾರಾಟ ಮಳಿಗೆಗಳನ್ನು ಬಂದ್ ಮಾಡಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಕೃಷಿ ಸಾಮಗ್ರಿಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ಡಾಕ್ಟರ್ ಸಿ ಶಿವಣ್ಣರವರು ತಿಳಿಸಿದರು. ಅವರು ಇಂದು ಭೇಟಿ ಮಾಡಿದ ವರದಿಗಾರರಿಗೆ ಮಾತನಾಡಿ, ಕೃಷಿ ಪರಿಕರ ಮಾರಾಟಗಾರರು ಎದುರಿಸುತ್ತಿರುವ ಜಲವಧ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ಎಲ್ಲ ಮಾರಾಟಗಾರರು ಸ್ವಯಂ ಪ್ರೇರಿತರಾಗಿ ಅಂದು ವ್ಯಾಪಾರ ಸ್ಥಗಿತಗೊಳಿಸಲು ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ಪ್ರಮುಖ ಬೇಡಿಕೆಗಳು: ಟ್ಯಾಗಿಂಗ್ ಪದ್ಧತಿ ರದ್ದು, ಯೂರಿಯಾ ರಸಗೊಬ್ಬರದ ಜೊತೆಗೆ ಬೇಡಿಕೆಯಿಲ್ಲದ ಇತರೆ ಉತ್ಪನ್ನಗಳನ್ನು ಕಡ್ಡಾಯವಾಗಿ ನೀಡುವುದನ್ನು ತಕ್ಷಣ ನಿಲ್ಲಿಸಬೇಕು. ವಿತರಣೆ ಸುಧಾರಣೆ, ಯೂರಿಯಾ ಮತ್ತು ಇತರೆ ರಸಗೊಬ್ಬರಗಳನ್ನು FL ಮೂಲಕ ವಿತರಿಸಲು ಕ್ರಮ ಕೈಗೊಳ್ಳಬೇಕು. ಉತ್ಪಾದಕರ ಹೊಣೆಗಾರಿಕೆ, ಬೀಜ, ಗೊಬ್ಬರ ಅಥವಾ ಕೀಟನಾಶಕಗಳ ಮಾದರಿ ಕಳಪೆ ಮಟ್ಟದ್ದಾಗಿ ಕಂಡುಬಂದಲ್ಲಿ ಅದರ ನೇರ ಹೊಣೆಗಾರಿಕೆಯನ್ನು ಉತ್ಪಾದಕ ಕಂಪನಿಗಳ ಮೇಲೆ ಹಾಕಬೇಕು. ಮಾರಾಟಗಾರರನ್ನು ಕೇವಲ ಸಾಕ್ಷಿಗಳನ್ನಾಗಿ ಪರಿಗಣಿಸಬೇಕು. ಲಾಭಾಂಶ ಹೆಚ್ಚಳ, ಎಲ್ಲ ರಾಸಾಯನಿಕ ಗೊಬ್ಬರಗಳ ಮಾರಾಟದ ಮೇಲೆ ಮಾರಾಟಗಾರರಿಗೆ ಕನಿಷ್ಠ 8% ಲಾಭಾಂಶ ನೀಡಬೇಕು. ತಂತ್ರಾಂಶ ಸುಧಾರಣೆ, ಬೀಜದ ಸಾತಿ ಪೋರ್ಟಲನ್ನು ಮಾರಾಟಗಾರರಿಗೆ ಬಳಸಲು ಸುಲಭವಾಗುವಂತೆ ಬದಲಾಯಿಸಬೇಕು. FID ವಿನಾಯಿತಿ, ರೈತರಿಗೆ ರಸಗೊಬ್ಬರ ನೀಡುವಾಗ FID ಮತ್ತು ಕಿಸಾನ್ ತಂತ್ರಾಂಶದ ಮೂಲಕ ವಿತರಿಸುವ ಕಡ್ಡಾಯ ನಿಯಮದಿಂದ ವಿನಾಯಿತಿ ನೀಡಬೇಕು. ನಮ್ಮ ಈ ನ್ಯಾಯಯುತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ನಾವು ಸಂಘಟಿತವಾಗಿ ಈ ಬಂದ್ಗೆ ಕರೆ ನೀಡಿದ್ದೇವೆ. ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವ ಮೂಲಕ ಈ ಬಂದ್ಗೆ ಸಂಪೂರ್ಣ ಸಹಕಾರ ನೀಡಬೇಕು. ರೈತ ಬಂಧುವರು ಕೂಡ ನಮ್ಮ ಈ ಹೋರಾಟವನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದ ಅವರು, ಇದರಿಂದ ರೈತರಿಗೆ ಆಗುವ ತಾತ್ಕಾಲಿಕ ತೊಂದರೆಗೆ ವಿಷಾದಿಸುತ್ತೇವೆ. ಆದರೆ ವ್ಯವಸ್ಥೆಯ ಸುಧಾರಣೆಗಾಗಿ ಈ ಹೋರಾಟ ಅನಿವಾರ್ಯವಾಗಿದೆ ಎಂದು ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷ ಶಿವಣ್ಣ ವಿವರಿಸಿದರು. ಚಿಂತಾಮಣಿ ಕೃಷಿ ಪರಿಕರ ಮಾರಾಟಗಾರ ಅಧ್ಯಕ್ಷರಾದ ನಾನು ಶ್ರೀ ಶಿವಣ್ಣ ಮತ್ತು ಜಿಲ್ಲಾ ಅಧ್ಯಕ್ಷರಾಗಿರುತ್ತೇವೆ. ಜಿಲ್ಲೆ ಎಲ್ಲ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕ ಮಾರಾಟಗಾರರ ಗಮನಕ್ಕೆ ಏನಂದರೆ 27/4/2026 ಸೋಮವಾರದಂದು ನಡೆಯುವ ಬಂದ್ಗೆ ಯಶಸ್ವಿ ನಡೆಸಲು ತಮ್ಮಲ್ಲೆಲ್ಲರನ್ನು ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಮುಖ್ಯ ಉದ್ದೇಶವೇನೆಂದರೆ ಇಲ್ಲಿ ಯೂರಿಯಾ ಮತ್ತು ಗೊಬ್ಬರಗಳ ಬಗ್ಗೆ ಲಿಂಕ್ ಕೊಡುವಂಥದ್ರ ಬಗ್ಗೆ ಮತ್ತು FID ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಇದನ್ನು ಇರ್ತಾರೆ. ಇದರಿಂದ ರೈತರಿಗೆ ಮತ್ತು ನಮ್ಮ ವ್ಯಾಪಾರಸ್ಥರಿಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಇರುತ್ತದೆ. ಮತ್ತು ಇದರಲ್ಲಿ ಈಗ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದನ್ನು ಕೂಡ ನಮ್ಮ ವ್ಯಾಪಾರಸ್ಥರ ಮೇಲೆ ಹೊರೆ ಹೊರಿಸ್ತಾ ಇರೋದ್ರಿಂದ ಸುಮಾರು ಒಂದು 8-10 ಪಾಯಿಂಟ್ ಇರೋದ್ರಿಂದ ಇದೆಲ್ಲಕ್ಕೂ ನಾವು ಸೋಮವಾರ 27/4/2026 ಬಂದ್ ಮಾಡಿ ನಮ್ಮ ಜಿಲ್ಲೆ ಬಂದ್ ಮಾಡಿ ನಮ್ಮ ಎಲ್ಲರೂ ಸಹಕಾರ ನೀಡಬೇಕೆಂದು ತಮ್ಮ ವ್ಯಾಪಾರಸ್ಥರಲ್ಲಿ ಕಳಕಳಿ ಮನವಿ ಮತ್ತು ನಮ್ಮ ರೈತರು ಕೂಡ ಇದಕ್ಕೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ ಕೇಳ್ಕೊಳ್ತಾರೆ. ಯಾವ ಅಂಗಡಿ ಸರ್? ಯಾವ ಅಂಗಡಿಗಳು? ಒಬ್ರು ಮಾತ್ರ